ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಪ್ರಯುಕ್ತ ಒಂದು ಹುಳಿ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ ತುಂಬ ಬೇಗ ಆಗುವಂಥ ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ದಿಢೀರಂತ ಮಾಡ್ಕೋಬೋದು. ತುಂಬ ಬ್ಯುಸಿ ಇದ್ದರೆ ಅವರು ಈ ಮೆಥಡ್ನ ಫಾಲೋ ಮಾಡ್ಬೋದು. ಇಲ್ಲಿ 1 ಕಪ್ನಷ್ಟು ಗಟ್ಟಿ ಅವಲಕ್ಕಿ ತೊಗೋಬೇಕು. ಇದಕ್ಕೆ ಬೇರೆ ಅವಲಕ್ಕಿ ಚೆನ್ನಾಗಿರಲ್ಲ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2ರಿಂದ 3 ಬಾರಿ ಈ ಥರ ಪಲ್ಸ್ ಮಾಡ್ಕೋಬೇಕು. ಅಂದರೆ ಅದು ಸಣ್ಣ ಸಣ್ಣ ಚೂರುಗಳಾಗಿ ಆಗಬೇಕು, ತುಂಬ ಹಿಟ್ಟಾಗಿ ಆಗಬಾರ್ದು. ಈ ರೀತಿಯಾಗಿ ನಿಮ್ಮ ಮಿಕ್ಸಿನಲ್ಲಿ ಇರುತ್ತಲ್ಲ ಎಡಭಾಗಕ್ಕೆ, ಅಲ್ಲಿ ಒಂದು 2ರಿಂದ 3 ಬಾರಿ ಈ ಥರ ಮಾಡಿಕೊಂಡು ಒಂದು ತೂತು ಬಟ್ಲಿಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಈಗ ಈ ರೀತಿಯಾಗಿ ರವೆ ಥರ ಇದು ಆಗಿರಬೇಕು. ಚೆನ್ನಾಗಿ ತೊಳ್ಕೊಂಬಿಡೋಣ. ಈಗ ತೊಳ್ಕೊಂಡು ಈ ಥರ ತೂತು ಬಟ್ಲಲ್ಲೇ ಇಟ್ಟಿರಬೇಕು. ಈಗ ಒಂದು ಸಣ್ಣ ಗೋಲಿಗಾದರಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಅದರ ರಸ ಎಲ್ಲ ತೆಕ್ಕೋತಾ ಇದ್ದೀನಿ. ಈಗ ಒಂದು ಬಾಣಲೆಗೆ ಒಂದು 2-3 ಹನಿಯಷ್ಟು ಎಣ್ಣೆನ ಹಾಕ್ಕೊಂಡು ನಾವೀಗಾಗಲೇ ತೆಗೆದು ಇಟ್ಕೊಂಡಿರೋವಂಥ ಹುಣಸೆ ರಸನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಕುದಿಸ್ಕೋಬೇಕು. ಅದರ ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋಗಬೇಕು. ಈಗ ಹೋಗಿದೆ ಅಂತಾದರೆ 1 ಸ್ಪೂನ್ನಷ್ಟು ಸಾರಿನ ಪುಡಿ, ನಿಮ್ಮ ಮನೆಯಲ್ಲಿ ಉಪಯೋಗಿಸೋವಂಥ ಸಾರಿನ ಪುಡಿ, 2 ಸ್ಪೂನು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಸ್ವಲ್ಪ ಗಟ್ಟಿಯಾಗೋ ತನಕ ಕುದಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಕುದೀಲಿ, ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಈ ರೀತಿಯಾಗಿ ಆಗಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಎಣ್ಣೆ ಕೂಡ ರಿಲೀಸ್ ಆಗುತ್ತೆ. ಇದಕ್ಕೆ ನಾವೀಗಾಗಲೇ ತೊಳೆದು ಇಟ್ಕೊಂಡಿರೋ ಅಂಥ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉರಿ ಆದಷ್ಟು ಸಣ್ಣದಿರಲಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಆ ಬಿಸಿಗೆ ಚೆನ್ನಾಗಿ ಅರಳುತ್ತೆ. ಈಗ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಕಾಯಿ ಬೀಜ ಎಲ್ಲವೂ ಚೆನ್ನಾಗಿ ಗರ್ಗರಿ ಆಗೋ ತನಕ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಈಗ ಒಳ್ಳೆ ಕಲರ್ ಬಂದಿದೆ, ಗರ್ಗರಿಯಾಗಿದೆ ಅಂತ ಆದರೆ ಇದಕ್ಕೆ ಇಂಗನ್ನು ಹಾಕ್ಕೊಂಡು ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಈಗ ಇರೋ ಬಿಸಿನೇ ಸಾಕು. ಇದಕ್ಕೆ ಕೊನೆಯದಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕರಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಳ್ಳೋಣ. ಈಗ ಒಗ್ಗರಣೆ ರೆಡಿಯಾಯಿತು. ಈಗ ನಮ್ಮ ಅವಲಕ್ಕಿ ಕೂಡ ಚೆನ್ನಾಗಿ ಅರಳಿರುತ್ತೆ. ಜೊತೆಗೆ ನಾವು ಹಾಕಿರೋ ಮಸಾಲೆ ಕೂಡ ಚೆನ್ನಾಗಿ ಎಲ್ಲ ಬೆರೆತ್ಕೊಂಡಿರುತ್ತೆ. ಇದಕ್ಕೆ ನಾವು ಮಾಡಿಕೊಂಡಿರೋ ಒಂದು ಒಗ್ಗರಣೆನ ಹಾಕ್ಕೊಳ್ಳೋಣ. ಚೆನ್ನಾಗಿ ಬೆರೆಸ್ಕೋತಾ ಇದ್ದೀನಿ. ಈಗ ಈ ರೀತಿಯಾಗಿ ಅದು ಉದುರುದ್ರಾಗಿ ಬಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಕೊನೆಯದಾಗಿ ಒಂದು 2 ಸ್ಪೂನ್ನಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡಬಹುದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಈಗ ಸಂಪೂರ್ಣವಾಗಿ ತಯಾರಾಗಿದೆ. ಎಲ್ಲೂ ತೇವಾಂಶ ಇಲ್ಲ, ಮೆತ್ತಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಉದುರುದ್ರಾಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ಮಾಡಿ ನೋಡಿ. ಬೇಗ ಆಗುವಂಥ ಒಂದು ಹುಳಿ ಅವಲಕ್ಕಿ ಅಥವಾ ಗೊಜ್ಜು ಅವಲಕ್ಕಿ. ಇನ್ನು ಮುಂದಿಂದು ಇಷ್ಟೇ ರುಚಿಯಾಗಿರೋ ಅಂಥ ಹೆಸರು ಕಾಳಿನ ಉಸ್ಲಿ ಮಾಡ್ತಾಯಿದ್ದೀನಿ. ಉದುರುದುರಾಗಿ ರುಚಿಯಾಗಿ ಇರೋವಂಥದ್ದು. ಅದು ಕೂಡ ತುಂಬ ಸುಲಭ ವಿಧಾನದಲ್ಲಿ ಮಾಡಿರೋವಂಥದ್ದು. ಮೊದಲನೇದಾಗಿ ಇಲ್ಲಿ ಶುಂಠಿ, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ತುಂಬ ಪೇಸ್ಟಾಗಿ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದು ಒಂದು ತಯಾರಿ ಮಾಡ್ಕೋತಾ ಇದ್ದೀನಿ. ಹೆಸರು ಕಾಳು ಉಸ್ಲಿಗೆ ಇಷ್ಟಾದರೆ ಸಾಕು. ಈಗ 1 ಕಪ್ನಷ್ಟು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಸುಮಾರು ಒಂದು 4 ಗಂಟೆ ಮಿನಿಮಮ್ ನೆನಿಬೇಕು. ಚೆನ್ನಾಗಿ ನೆಂದಿದೆ. ಈಗ ಈ ನೀರನ್ನೆಲ್ಲ ತೆಗೆದು
ಕುಕ್ಕರ್ಗೆ ಹಾಕ್ಕೊಂಡು ತುಂಬ ಕಡಿಮೆ ನೀರು ಹಾಕ್ಕೋಬೇಕು. ಒಂದು 1/4 ಕಪ್ನಿಂದ ಅರ್ಧ ಕಪ್ ಆದರೆ ಸಾಕು. 2 ವಿಷಲ್ಲು ಮೀಡಿಯಮ್ ಉರಿನಲ್ಲಿ ಕೂಗಿಸ್ಕೋಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಸ್ಟೀಮ್ ಇಳಿದ ಮೇಲೆ ಕುಕ್ಕರ್ ಮುಚ್ಚಳ ತೆಕ್ಕೊಂಡು ಒಂದು ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ಆದರೆ ಉದುರುದ್ರಾಗಿ ಇರಬೇಕು. ತುಂಬ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನೋಡಿಕೊಂಡು ತುಂಬ ಕಡಿಮೆ ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಈಗ ಬೆಂದಿರೋ ಹೆಸರು ಕಾಳನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಆರಕ್ಕೆ ಬಿಡೋಣ. ಇದು ಆರೋ ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಅದಕ್ಕೆ ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. ಈಗ ಬಾಡಿಸ್ಕೊಂಡು ಬಿಡೋಣ. ಇದಾದ ನಂತರ ಇದಕ್ಕೆ ಇಂಗನ್ನು ಹಾಕ್ಕೊಂಡು ನಾವೀಗಾಗಲೇ ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು 1 ನಿಮಿಷ ಅಥವಾ ಒಂದು 30 ಸೆಕೆಂಡು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಜಾಸ್ತಿ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಅರಿಶಿನ, ಕೆಂಪು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತಾದರೆ ಇದಕ್ಕೆ 2-3 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೋಬೇಕು. ಜಾಸ್ತಿ ನೀರು ಹಾಕೋದು ಬೇಡ, ಇಷ್ಟಾದರೆ ಸಾಕು. ಈಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಈಗಾಗಲೇ ಬೇಯಿಸ್ಕೊಂಡಿರೋ ಹೆಸರು ಕಾಳನ್ನು ಹಾಕ್ಕೊಂಡು ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲವೂ ಚೆನ್ನಾಗಿ ಬೆರೆತ್ಕೊಂಡಿದೆ. ಇದನ್ನು ಮುಚ್ಚಳ ಮುಚ್ಚಿ ನಾವು 1 ನಿಮಿಷ ಕಾಲ ಬಿಡೋಣ. ನಾವು ಹಾಕಿರೋ ಒಂದು ಮಸಾಲೆ ಕಾಳಿಗೆ ಬರಬೇಕು. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ತುಂಬ ಉದುರುದ್ರಾಗಿ ತುಂಬ ರುಚಿಯಾಗಿ ಇರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಸರ್ವ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಈಗ ಮತ್ತೊಂದು ಇಷ್ಟೇ ರುಚಿಯಾಗಿರೋವಂಥ ಕಡಲೆಕಾಳು ಉಸ್ಲಿನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನೀವು ಕಪ್ಪು ಕಡಲೆಕಾಳು ಇರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ 1 ಕಪ್ನಷ್ಟು ಈ ರೀತಿಯಾಗಿರೋ ಒಂದು ಕಡಲೆಕಾಳನ್ನು ತೊಗೊಂಡು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ರಾತ್ರಿ ಇಡೀ ಇದು ನೆಂದಿದೆ. ಚೆನ್ನಾಗಿ ನೆನೆಯೋದು ತುಂಬ ಮುಖ್ಯ. ಈಗ ಈ ನೀರು ಸಮೇತ ಚೆನ್ನಾಗಿರೋ ನೀರಲ್ಲಿ ನೆನೆಸ್ಕೊಂಡಿರೋದ್ರಿಂದ ಈ ನೀರು ಸಮೇತ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸುಮಾರು ಒಂದು 5-6 ವಿಷಲ್ ಬರೋ ತನಕ ಬೇಯಿಸ್ಕೋಬೇಕು, ಮೆತ್ತಗಾಗಬೇಕು. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಸಣ್ಣ ಪ್ರಮಾಣದಷ್ಟು ಹುಣಸೆ ಹಣ್ಣು ಚೆನ್ನಾಗಿ ತೊಳ್ಕೊಂಡಿರೋ ಅಂಥದ್ದು, ಕರಿಬೇವಿನ ಎಲೆ, ಕೊತ್ತಂಬರಿ ಸೊಪ್ಪು. ಇದಾದ ನಂತರ ಇದಕ್ಕೆ 1 ಸ್ಪೂನ್ನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ, ಸ್ವಲ್ಪ ನೀರನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಿಗೆ ರುಬ್ಕೊಳ್ಳೋದು ಬೇಡ, ಇಷ್ಟಾದರೆ ಸಾಕು. ಈಗ ಕಡಲೆಕಾಳು ಬೆಂದಿದೆ. ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ. ಇದು ಮೆತ್ತಗೆ ಬೆಂದಿರಬೇಕು, ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಈ ರೀತಿಯಾಗಿ ಮೆತ್ತಗೆ ಬೆಂದಿದೆ, ಇಷ್ಟಾದರೆ ಸಾಕು. ಈಗ ಇದರಲ್ಲಿ ನೀರಿದೆ, ಆ ನೀರನ್ನು ನಾವು ತೆಕ್ಕೊಂಬಿಡೋಣ. ಆ ನೀರನ್ನು ನೀವು ಬೇಕಾದರೆ ಸಾರಿಗೆ ಅಥವಾ ಹುಳಿಗೆ ಹಾಕ್ಕೋಬೋದು. ನಮಗೆ ನೀರು ಬೇಡ, ಹಾಗಾಗಿ ಒಂದು ತೂತು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿರಬೇಕು. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಚಟಪಟ ಅಂದಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಇಂಗನ್ನು ಹಾಕ್ಕೊಂಡು ಆನಂತರ ಇದಕ್ಕೆ ನಾವು ರುಬ್ಕೊಂಡಿರೋ ಒಂದು ಪೇಸ್ಟನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕು. ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ಕೆಂಪು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ನೀರಿನ ಅಂಶ ಇದೆ,
ಅದು ಸಂಪೂರ್ಣವಾಗಿ ಕ್ರಮೇಣ ಹೊರಟೋಗುತ್ತೆ. ಸುಮಾರು ಒಂದು 4ರಿಂದ 5 ನಿಮಿಷ ಆಗ್ಬೋದು. ಈ ರೀತಿಯಾಗಿ ಬಾಡಿಸ್ಕೋತಾ ಒಣಕಲಾಗಿ ಆಗುತ್ತೆ. ಈ ರೀತಿಯಾಗಿ ಆಗೋದು ತುಂಬ ಮುಖ್ಯ. ಇದಕ್ಕೆ ನಾವು ಈಗಾಗಲೇ ಬೇಯಿಸ್ಕೊಂಡಿರೋ ಕಡಲೆಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಪ್ರತಿಯೊಂದು ಕಾಳಿನ ಮೇಲೂ ನಾವು ಹಾಕಿರೋ ಒಂದು ಮಸಾಲೆ ಇರಬೇಕು, ಆಗ ತುಂಬ ರುಚಿಯಾಗಿರುತ್ತೆ. ಈಗ ಒಂದು 2 ನಿಮಿಷ ಮುಚ್ಚಿ ಬಿಡೋಣ. ನಾವು ಹಾಕಿರೋ ಮಸಾಲೆ ಎಲ್ಲ ಕಡಲೆಕಾಳಿಗೂ ಬರಬೇಕು. ಆಗಿದೆ, ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ. ರುಚಿಯಾಗಿರೋ ಅಂಥ ಹುಳಿ ಅವಲಕ್ಕಿ ಮತ್ತು ಉಸ್ಲಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.